ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡುವಂತಹ ದೊಡ್ಡ ಸುದ್ದಿ ಇದು. ಸಿಎಂಗೆ ಮತ್ತೊಂದು ಶಾಕ್. ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಸಂಚಲನ. ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ, ಮುಖ್ಯಮಂತ್ರಿಗಳ ಪಾಳೆಯದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ. ಸಿಎಂ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಮಾತನಾಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟರು ಬಿಆರ್ ಪಾಟೀಲ್? ಯಾವ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ? ಕಾಂಗ್ರೆಸ್ನ ಒಳಗಡೆ ಏನ್ ನಡೀತಾ ಇದೆ? ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ. ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ರು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಅವಾಗ್ಲೂ ಕೂಡ ನೀವು ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಈ ರಾಜ್ಯಪಾಲರದ್ದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು ಅಥವಾ ಹೊರಗಡೆ ಇದೀವಿ ಸರ್? ಅಯ್ಯೋ, ನಾನು ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿದ್ದೆ. ಓಕೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಿಆರ್ ಪಾಟೀಲ್ ವಿಜಯ್ ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ರು ಅಂತ ಅನ್ಸುತ್ತೆ? ಏನ್ ನಡೆದಿದೆ ಮುಖ್ಯಮಂತ್ರಿಗಳ ಸುತ್ತಮುತ್ತ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು ಮುಂದಿನ ಮುಖ್ಯಮಂತ್ರಿ ಹುದ್ದೆ ಸ್ಥಾನ ಸಂಬಂಧಪಟ್ಟಂತೆ ಚರ್ಚೆಗಳ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಸಲಹೆಗಾರ ಆಗಿದ್ದಂತಹ ಹಿರಿಯ ಶಾಸಕ ಆಗಿದ್ದಂಥ, ಅದು ಮುಖ್ಯಮಂತ್ರಿಗಳು ಆಪ್ತರಾಗಿದ್ದಂಥ ಬಿಆರ್ ಪಾಟೀಲ್ ಈಗ ತಮ್ಮ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥದ್ದು. ರಾಜೀನಾಮೆ ಕೊಡುವ ಮೂಲಕ ಸಾಕಷ್ಟು ಸಂದೇಶಗಳನ್ನು ರವಾನೆ ಮಾಡಿರುವಂಥದ್ದು. ಅನುದಾನ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ ಮತ್ತು ಸಾಕಷ್ಟು ಆಕ್ರೋಶ ಬಿಆರ್ ಪಾಟೀಲ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಆರ್ ಪಾಟೀಲ್ ಮುಂಚಿನದಲ್ಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಬಿಆರ್ ಪಾಟೀಲ್ ಈ ಹಿಂದೆನೂ ಕೂಡ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನವೊಲಿಕೆ ಮಾಡಿ ಅವರ ರಾಜೀನಾಮೆಯನ್ನು ತಡೆದಿದ್ರು. ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂದರೆ ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ ಬಿಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಹೋಗಿರುವಂಥದ್ದು. ಇದನ್ನು ಈಗಾಗಲೇ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತು ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಬಹಿರಂಗ ಹೇಳೋಕೆ ಆಗೋದಿಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೇಳ್ತೀನಿ ಅಂತ ಹೇಳೋ ಮೂಲಕ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ ತೋರಿಸ್ಕೊಟ್ಟಿರುವಂಥದ್ದು. ಈಗ ಕೂಡ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಬಿಆರ್ ಪಾಟೀಲ್ ಅವರು ಮಹಾರಾಷ್ಟ್ರದಲ್ಲಿ ಇದು ಈಗ ನಿನ್ನೆ ಏನು ಬೆಳಗ್ಗೆ ಏನು ಫ್ಯಾಕ್ಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಫ್ಯಾಕ್ಸ್ ಮಾಡುವ ಮೂಲಕ ತಮ್ಮ ಒಂದು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಇದು ಇಷ್ಟಕ್ಕೆ ನಿಲ್ಲುವಂತೆ ಎಲ್ಲ ಕೂಡ ಲಕ್ಷಣ ಕಾಣ್ತಾ ಇಲ್ಲ. ಇದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳೀಗ ಬಜೆಟ್ ತಯಾರಿ ಇರುವಂಥ ಬೆನ್ನಲ್ಲೇ ಈಗ ಏನು ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಪ್ರತಿಪಕ್ಷಗಳು ಕೂಡ ಇದೊಂದು ರೀತಿಯಲ್ಲಿ ರಾಜಕೀಯವಾಗಿ ಇದೊಂದು ಅಸ್ತ್ರ ಸಿಕ್ಕಿರುವಂಥದ್ದು. ಈಗ ಆಲ್ರೆಡಿ ಕೂಡ ಬಿಜೆಪಿಯಲ್ಲಿ ಅಸಮಾಧಾನ, ಬಿಜೆಪಿಯಲ್ಲಿ ಗೊಂದಲ ಇರುವಂಥ ಬೆನ್ನಲ್ಲೇ ಕೂಡ ಬಿಜೆಪಿ ವಿರುದ್ಧ ಮಾತಾಡಿದಂಥ ಕಾಂಗ್ರೆಸ್ಗೆ ಈಗ ಏನು ಬಿಆರ್ ಪಾಟೀಲ್ ರಾಜೀನಾಮೆ ದೊಡ್ಡ ಮಟ್ಟದ ಶಾಕ್ ಆಗಿರೋದು ಕಾಂಗ್ರೆಸ್ಗೆ. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಶ್ರೀಲಕ್ಷ್ಮಿ, ಕೇವಲ ಬಿಆರ್ ಪಾಟೀಲ್ ಒಬ್ಬರೇ ಕೂಡ ಅಸಮಾಧಾನಗೊಂಡಿದ್ದಾರಾ, ಇವರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ಅಸಮಾಧಾನದ ಲೈನ್ನಲ್ಲಿದ್ದಾರೆ, ಕ್ಯೂನಲ್ಲಿದ್ದಾರಾ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶ ಹೋಗಿರುವಂಥದ್ದು. ಸರ್ಕಾರ ಬಂದು 1.5 ವರ್ಷದಲ್ಲೂ ಕೂಡ ಈ ರೀತಿ ರಾಜೀನಾಮೆ ಆರಂಭ ಆಗಿರುವಂಥದ್ದೇನಿದೆ, ಇದು ಮುಂದೆ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋ ಒಂದು ಚರ್ಚೆ ಮತ್ತು ರಾಜಕೀಯವಾಗಿ ಸಾಕಷ್ಟು ಮಹತ್ವ ಕುತೂಹಲ ಪಡ್ಕೊಂಡಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡುವಂತಹ ದೊಡ್ಡ ಸುದ್ದಿ ಇದು. ಸಿಎಂಗೆ ಮತ್ತೊಂದು ಶಾಕ್. ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್.
ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಸಂಚಲನ, ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಮುಖ್ಯಮಂತ್ರಿಗಳ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ. ಸಿಎಂ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಮಾತನಾಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟರು BR ಪಾಟೀಲ್? ಯಾವ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ? ಕಾಂಗ್ರೆಸ್ನ ಒಳಗಡೆ ಏನ್ ನಡೀತಾ ಇದೆ? ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನು ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ, ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ರು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಅವಾಗ್ಲೂ ಕೂಡ ನೀವು ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು ಅಥವಾ ಹೊರಗಡೆ ಇದೀವಿ ಸರ್? ಅಯ್ಯೋ, ನಾನು ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿದ್ದೆ. ಓಕೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. BR ಪಾಟೀಲ್ ವಿಜಯ್ ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ರು ಅಂತ ಅನ್ಸುತ್ತೆ? ಏನ್ ನಡೆದಿದೆ ಮುಖ್ಯಮಂತ್ರಿಗಳ ಸುತ್ತಮುತ್ತ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು ಮುಂದಿನ ಮುಖ್ಯಮಂತ್ರಿ ಹುದ್ದೆ ಸ್ಥಾನ ಸಂಬಂಧಪಟ್ಟಂತೆ ಚರ್ಚೆಗಳ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಸಲಹೆಗಾರ ಆಗಿದ್ದಂತಹ ಹಿರಿಯ ಶಾಸಕ ಆಗಿದ್ದಂಥ, ಅದು ಮುಖ್ಯಮಂತ್ರಿಗಳು ಆಪ್ತರಾಗಿದ್ದಂಥ BR ಪಾಟೀಲ್ ಈಗ ತಮ್ಮ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥದ್ದು. ರಾಜೀನಾಮೆ ಕೊಡುವ ಮೂಲಕ ಸಾಕಷ್ಟು ಸಂದೇಶಗಳನ್ನು ರವಾನೆ ಮಾಡಿರುವಂಥದ್ದು. ಅನುದಾನ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ ಮತ್ತು ಸಾಕಷ್ಟು ಆಕ್ರೋಶ BR ಪಾಟೀಲ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ BR ಪಾಟೀಲ್ ಮುಂಚಿನದಲ್ಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಆದರೆ BR ಪಾಟೀಲ್ ಈ ಹಿಂದೆನೂ ಕೂಡ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನವೊಲಿಕೆ ಮಾಡಿ ಅವರ ರಾಜೀನಾಮೆಯನ್ನು ತಡೆದಿದ್ರು. ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂದ್ರೆ ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ BR ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಹೋಗಿರುವಂಥದ್ದು. ಇದನ್ನು ಈಗಾಗಲೇ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತು ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಬಹಿರಂಗ ಹೇಳೋಕೆ ಆಗೋದಿಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೇಳ್ತೀನಿ ಅಂತ ಹೇಳೋ ಮೂಲಕ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ ತೋರಿಸ್ಕೊಟ್ಟಿರುವಂಥದ್ದು. ಈಗ ಕೂಡ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು BR ಪಾಟೀಲ್ ಅವರು ಮಹಾರಾಷ್ಟ್ರದಲ್ಲಿ ಇದು ಈಗ ನಿನ್ನೆ ಏನು ಬೆಳಗ್ಗೆ ಏನು ಫ್ಯಾಕ್ಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಫ್ಯಾಕ್ಸ್ ಮಾಡುವ ಮೂಲಕ ತಮ್ಮ ಒಂದು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಇದು ಇಷ್ಟಕ್ಕೆ ನಿಲ್ಲುವಂತೆ ಎಲ್ಲ ಕೂಡ ಲಕ್ಷಣ ಕಾಣ್ತಾ ಇಲ್ಲ. ಇದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳೀಗ ಬಜೆಟ್ ತಯಾರಿ ಇರುವಂಥ ಬೆನ್ನಲ್ಲೇ ಈಗ ಏನು ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಪ್ರತಿಪಕ್ಷಗಳು ಕೂಡ ಇದೊಂದು ರೀತಿಯಲ್ಲಿ ರಾಜಕೀಯವಾಗಿ ಇದೊಂದು ಅಸ್ತ್ರ ಸಿಕ್ಕಿರುವಂಥದ್ದು. ಈಗ ಆಲ್ರೆಡಿ ಕೂಡ ಬಿಜೆಪಿಯಲ್ಲಿ ಅಸಮಾಧಾನ, ಬಿಜೆಪಿಯಲ್ಲಿ ಗೊಂದಲ ಇರುವಂಥ ಬೆನ್ನಲ್ಲೇ ಕೂಡ ಬಿಜೆಪಿ ವಿರುದ್ಧ ಮಾತಾಡಿದಂಥ ಕಾಂಗ್ರೆಸ್ಗೆ ಈಗ ಏನು BR ಪಾಟೀಲ್ ರಾಜೀನಾಮೆ ದೊಡ್ಡ ಮಟ್ಟದ ಶಾಕ್ ಆಗಿರೋದು ಕಾಂಗ್ರೆಸ್ಗೆ. ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಶ್ರೀಲಕ್ಷ್ಮಿ, ಕೇವಲ BR ಪಾಟೀಲ್ ಒಬ್ಬರೇ ಕೂಡ ಅಸಮಾಧಾನಗೊಂಡಿದ್ದಾರಾ, ಇವರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ಅಸಮಾಧಾನದ ಲೈನ್ನಲ್ಲಿದ್ದಾರೆ, ಕ್ಯೂನಲ್ಲಿದ್ದಾರಾ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶ ಹೋಗಿರುವಂಥದ್ದು. ಸರ್ಕಾರ ಬಂದು 1.5 ವರ್ಷದಲ್ಲೂ ಕೂಡ ಈ ರೀತಿ ರಾಜೀನಾಮೆ ಆರಂಭ ಆಗಿರುವಂಥದ್ದೇನಿದೆ, ಇದು ಮುಂದೆ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋ ಒಂದು ಚರ್ಚೆ ಮತ್ತು ರಾಜಕೀಯವಾಗಿ ಸಾಕಷ್ಟು ಮಹತ್ವ ಕುತೂಹಲ ಪಡ್ಕೊಂಡಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡುವಂತಹ ದೊಡ್ಡ ಸುದ್ದಿ ಇದು. ಸಿಎಂಗೆ ಮತ್ತೊಂದು ಶಾಕ್. ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಸಂಚಲನ, ಮುಖ್ಯಮಂತ್ರಿಗೆ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಮುಖ್ಯಮಂತ್ರಿಗಳ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ.
ಸಿಎಂ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಮಾತನಾಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟರು BR ಪಾಟೀಲ್? ಯಾವ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ? ಕಾಂಗ್ರೆಸ್ನ ಒಳಗಡೆ ಏನ್ ನಡೀತಾ ಇದೆ? ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ, ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ರು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಅವಾಗ್ಲೂ ಕೂಡ ನೀವು ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಹಾ ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಹಾ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಹಾ ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಹಾ 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 ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾ ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡವ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್ ಈಗ ತಾವು ಬೆಂಗಳೂರು ಅಥವಾ ಹೊರಗಡೆ ಇದೀವಿ ಸರ್? ಅಯ್ಯೋ, ನಾನು ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿದ್ದೆ. ಓಕೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. BR ಪಾಟೀಲ್ ವಿಜಯ್ ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ರು ಅಂತ ಅನ್ಸುತ್ತೆ? ಏನ್ ನಡೆದಿದೆ ಮುಖ್ಯಮಂತ್ರಿಗಳ